ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ದಿ ಬಾಪ್ ಆಫ್ ADV ಬೈಕ್ಸ್, ದ ಕಿಂಗ್ ಆಫ್ ಅಡ್ವೆಂಚರ್ಸ್, ದ ಮಾಸ್ಟರ್ ಪೀಸ್. ಇದೆಲ್ಲ ಗುರು, ಇದು ನಮ್ಮ ಕಾಟಿ. ಸೊ ದಿಸ್ ಇಸ್ ದ ಕಿಂಗ್ ಆಫ್ ಪಿಕಪ್ ಟ್ರಕ್ಸ್ ಅಂತ ಹೇಳ್ಬೋದು. ವಿ ಹ್ಯಾವ್ ದ ಮಷೀನ್ ಹಿಯರ್, ದಿ ಆಲ್ ನ್ಯೂ BMW R1300 GSA ಟ್ರೋಫಿ ಎಡಿಷನ್ ಇದು. And this thing also has an automated shift assistant. So first of all, ಇದರ ಓನರು ನಮ್ಮ ಲೋಚನ್ ಗೌಡ ಅವರು ಇದ್ದಾರೆ ಇಲ್ಲಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಮೇಲಿಂಗ್ ಮೀ ಬ್ರದರ್. ಸೊ ಮೊನ್ನೆ ಯಾವಾಗೋ ಮೇಲ್ ಮಾಡಿದ್ರು ಇವರು, ರೈಟ್ ಆಫ್ಟರ್ ಮೈ ಹೈಲೆಕ್ಸ್ ವಿಡಿಯೋ ಅನಿಸುತ್ತೆ. ಸೊ ನಾನು ಆ್ಯಕ್ಚುಲಿ ಮೊನ್ನೆ ಯಾವುದೋ ಕಾರಣಕ್ಕೆ BMW ಶೋರೂಮಿಗೆ ಕೂಡ ಹೋಗಿದ್ದೆ. ನಾನು ಅವಾಗಲೂ ಕೇಳಿದೆ, ASA ವೇರಿಯಂಟ್ ಏನಾದರೂ ಟೆಸ್ಟ್ ರೈಡ್ ಇದ್ದರೆ ಕೊಡಿ ಸರ್ ಅಂತ. ತುಂಬ ಟೈಮಿಂದ ಕೇಳ್ತಾ ಇದ್ದೀನಿ ಬ್ರೋ, ASA ವೇರಿಯಂಟು ಇಲ್ಲವೇ ಇಲ್ಲ, ಟೆಸ್ಟ್ ರೈಡ್ ಗಾಡಿನೇ ಇಲ್ಲ ಅವ್ರ ಹತ್ರ. ಸೊ ಲಕ್ಕಿಲಿ ನೀವು ಮೇಲ್ ಹಾಕಿದ್ರಿ ಆ್ಯಂಡ್ ನಿಮ್ಮದು ASA ಮಾಡಲ್ಲೇನೆ. ಟೈಮಿಂಗ್ ಹೆಂಗೆ ಸಿಂಕ್ ಆಗಿದೆ ಅಂದರೆ, ಸೊ ಇದೆ ನೋಡಿ ನಮ್ಮ ಅಪ್ಡೇಟೆಡ್ ಗಜ. ನನ್ನ ಹತ್ರ ಇದ್ದಿದ್ದು R1250 GSA, ಇದು R1300. ಸೊ ದ ಲೇಟೆಸ್ಟ್ GSA ವಿತ್ ಆಟೋಮೇಟೆಡ್ ಶಿಫ್ಟ್ ಅಸಿಸ್ಟೆಂಟ್, ASA ಅಂತಾರೆ ಅದನ್ನು. ಸೊ ಏನಪ್ಪ ಅದು ಅಂದರೆ ನೋಡಿ, ಇದರಲ್ಲಿ ಕ್ಲಚ್ ಇಲ್ಲ, ಕ್ಲಚ್ದು ಲೆವರೇ ಇಲ್ಲ ಇದರಲ್ಲಿ, ಬಟ್ ಆದರೆ ಗೇರ್ ಪೆಡಲ್ ಇದೆ. ಸೊ ದರ್ ಸಮ್ ಮ್ಯಾಜಿಕ್ ದೇರ್, ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ಯು. ಸೊ ಈ ಕಲರ್ ಬಂದು ಸೇಮ್ ನಮ್ಮ ಗಜಾಲ್ ಏನಿತ್ತು 1250 GSA ಅದೇ ಕಲರೇನೆ ಇದು. ಗೋಲ್ಡ್ ವೀಲ್ಸು, BMW M ಕಲರ್ ಇದು, ರೆಡ್ಡು, ಬ್ಲೂ ಮತ್ತು ವೈಟು. ನನಗೆ ಆ್ಯಕ್ಚುಲಿ ಇದು ಫೇವ್ರೆಟ್ ಕಲರು. ಇದಕ್ಕೆ ಮೇಲೆ ಆಪ್ಷನ್ 719 ಅಂತ ಬರುತ್ತೆ, ಗ್ರೀನ್ ಕಲರು ವಿತ್ ಗೋಲ್ಡ್ ವೀಲ್ಸು. ಅದೂ ಬ್ಯೂಟಿಫುಲ್ ಗಾಡಿ, ಸಕ್ಕತ್ತಾಗಿದೆ. ಅದೂ ತುಂಬ ಜನಕ್ಕೆ ಇಷ್ಟ ಆ್ಯಕ್ಚುಲಿ. ಬಟ್ ನನಗೆ ಓವರ್ ದ್ಯಾಟ್ ಇದು ಸ್ವಲ್ಪ ಜಾಸ್ತಿ ಅಪೀಲ್ ಆಗುತ್ತೆ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಇದೆ ಸೇಮ್ ಕಲರ್ GSA ಇತ್ತಲ್ವಾ 1250. ಆ್ಯಂಡ್ ಇದರಲ್ಲಿ ರೆಡಾರ್ ಒಂದು ಬಿಟ್ಟು ಬೇರೆ ಎಲ್ಲ ಫೀಚರ್ಸು ಇದೆ. ಸೊ ಆಪ್ಷನ್ 719 ಬಂದು ಟಾಪ್ ಆಫ್ ದ ಲೈನ್ ಗಾಡಿ, ಅದರಲ್ಲಿ ರೆಡಾರ್ ಕೂಡ ಇದೆ, ಫ್ರಂಟ್ ಟು ಬ್ಯಾಕ್ ರೆಡಾರ್. ಸೊ ಫ್ರಂಟ್ ಇದ್ದರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು ಅದೆಲ್ಲ ಬರುತ್ತೆ, ಬ್ಯಾಕ್ ಇದ್ದರೆ ಅದರಲ್ಲಿ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ಗೆ ಇಲ್ಲೊಂದು ಚಿಕ್ಕದೊಂದು ಟ್ರ್ಯಾಂಗಲ್ ಬರುತ್ತೆ ಮಿರರಲ್ಲೇ. ಸೊ ಅದು ಈ ಗಾಡೀಲಿ ಇಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಫೀಚರ್ಸ್ ಇದೆ. ಆಟೋಮೆಟಿಕ್ ರೈಡ್ ಹೈಟ್ ಸೆಟ್ ಆಗುತ್ತೆ, ಅಂದರೆ ಸ್ಲೋ ಮಾಡಿದಾಗ ಅದೇ ಡೌನ್ ಆಗುತ್ತೆ ಗಾಡಿ. ಸ್ಟ್ಯಾಂಡ್ದು ಅಸಿಸ್ಟೆಂಟ್ ಇದೆ, ನಾವು ಫುಲ್ ಸ್ಟ್ಯಾಂಡ್ ಹಾಕಬೇಕಾದ್ರೆ ಅದೇ ಲಿಫ್ಟ್ ಮಾಡುತ್ತೆ ಗಾಡಿನ, ಅದೆಲ್ಲ ತೋರಿಸ್ತೀನಿ ನಿಮಗೆ. ಸೊ ನಮ್ಮ ಲೋಚನ್ ಅವರು ಟಾಪ್ ಬಾಕ್ಸ್ ಒಂದು ತೊಗೊಂಡಿದ್ದಾರೆ. ಬ್ರೋ ಟಾಪ್ ಬಾಕ್ಸಿಗೆ ಎಷ್ಟು ಕೊಟ್ರಿ? 51-52 ಟಾಪ್ ಬಾಕ್ಸಿಗೆ ಕೊಟ್ಟಿದ್ದಾರೆ. ಸೈಡ್ ಪ್ಯಾನಲ್ಸಿನ ತೊಗೊಂಡಿಲ್ಲ. ಸೊ ಮೂರು ತೊಗೊತೀರಾ ಒಟ್ಟಿಗೆ ಅಂದರೆ, ನಾನು ಕೇಳಿದೆ ಮೊನ್ನೆ 1.9 lakhs ಇದೆ 3 ಬಾಕ್ಸು ತೊಗೊತೀರಾ ಅಂದರೆ ಎಕ್ಸ್ಟ್ರಾ. ಸೊ ಈ ಗಾಡಿ ಬಂದು ನಿಮಗೆ 35 lakhs ಆಗುತ್ತೆ ಆನ್ ರೋಡ್. ಈಗ ಹೊಸ GST ಆದಮೇಲೆ 35 ಗಾಡಿಗೆ ಅದ್ರ ಮೇಲೆ ಆಕ್ಸೆಸರೀಸು. ಸೊ ಲೋಚನ್ ಅವರು ನಂಬರ್ಗೆ, ಬಾಕ್ಸ್ಗೆ, ಆಮೇಲೆ ಸಣ್ಣ ಪುಟ್ಟ ಇದೆಲ್ಲ ಪ್ರೊಟೆಕ್ಷನ್ ಹಾಕೋರೆ. ಇದಕ್ಕೆ ಸ್ಟ್ಯಾಂಡ್, ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಹಾಕಿದ್ದಾರೆ. ಸೊ ಎಲ್ಲ ಸೇರಿ 36 lakhs ಖರ್ಚು ಮಾಡಿದ್ದಾರೆ ಈ ಗಾಡಿ ಮೇಲೆ. ಆಪ್ಷನ್ 719 ನೀವು ತೊಗೊತೀರಾ ಅಂದರೆ ನಿಮ್ಗೆ ಇನ್ನೂ ಒಂದು 2 ಲಕ್ಷ ಎಕ್ಸ್ಟ್ರಾ ಆಗುತ್ತೆ, 37-38ವರೆಗೂ ಆಗುತ್ತೆ ಆ ಗಾಡಿ. ಬ್ಯೂಟಿಫುಲ್ ಗಾಡಿ ಗುರು. ನಾನು ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀನಿ GSAನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ, ಅಂದರೆ ಹೊಸ GSAನ. ನಾನು ಆಲ್ರೆಡಿ ನಿಮಗೆ 1300 GS ತೋರಿಸಿದ್ದೀನಿ, ಟ್ರಿಪಲ್ ಬ್ಲ್ಯಾಕ್ GS ಅದು. ಇದು GSA. ಸೊ 30 ಲೀಟರ್ಸ್ ಫ್ಯೂಯಲ್ ಟ್ಯಾಂಕು. ಇಟ್ಸ್ ಅ ಬಿಗರ್ ಬೈಕ್ ಆ್ಯಕ್ಚುಲಿ. ಸೊ GSಲ್ಲಿ ನಿಮಗೆ ನೋಡಿ ಈ ಥರ ಇಂಜಿನ್ ಗಾರ್ಡ್ಸ್ ಬರೋಲ್ಲ, ಈ ಏನಪ್ಪ ಪ್ಯಾನಿಯರ್ಸ್ ಹಾಕೋದಕ್ಕೆ ಹೋಲ್ಡರ್ಸ್ ಬರೋಲ್ಲ, ಟಾಪ್ ರ್ಯಾಕ್ ಬರೋಲ್ಲ, ತುಂಬ ಚೇಂಜಸ್ ಇದೆ GSಗೂ GSAಗೂ. ಬಟ್ ವ್ಯಾಲ್ಯೂ ಫಾರ್ ಮನಿ ಅಂತ ನೋಡಿದ್ರೆ GSAನೇ ನೀಡೆ. ಸೊ ಇದರಲ್ಲಿ ನೋಡಿ ಫ್ಯಾನ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಈ ಕಡೆ. ಸೊ ಇದು ರೇಡಿಯೇಟರ್ ಫ್ಯಾನು, ಈ ಕಡೆನೂ ರೇಡಿಯೇಟರ್ ಇದೆ, ಬಟ್ ಇದರಲ್ಲಿ ಫ್ಯಾನ್ ಇಲ್ಲ, ಇಷ್ಟು ದೊಡ್ಡ ಹೋಲ್ ಕಾಣಿಸ್ತಿದೆ ನೋಡಿ. ಸೊ ಇದರಲ್ಲಿ ಟ್ರೋಫಿ ಎಡಿಷನಲ್ಲಿ ನಿಮಗೆ ಸ್ಟಾಕೇನೆ ಗಾರ್ಡ್ಸ್ ಬಂದುಬಿಡುತ್ತೆ, ರೇಡಿಯೇಟರ್ ಗಾರ್ಡ್ಸು. ಆಮೇಲೆ ಈ ಮೌಂಟಿಂಗ್ ಪಾಯಿಂಟ್ಸ್ ಎಲ್ಲ ಸ್ಟಾಕೇ ಬರುತ್ತೆ. ಸೊ ಇದು ಸೈಡ್ ಬ್ಯಾಗ್ ಹಾಕೋಕ್ಕೆ BMW ಅವ್ರದ್ದು ಆಕ್ಸೆಸರಿ ಇದೆ. ಆಮೇಲೆ ಇಲ್ಲೂ ಅಷ್ಟೇ ಟ್ಯಾಂಕ್ ಬ್ಯಾಗು BMW ಬರುತ್ತೆ, ಆ್ಯಂಡ್ ಪ್ಯಾನಿಯರ್ಸು ಬರುತ್ತೆ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಅಡ್ವೆಂಚರ್ ರೆಡಿ ಗಾಡಿ ಇದೆಲ್ಲ. ಸೊ ನಮ್ಮ GSA ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬಾ ಟೆಕ್ ಇದೆ, ತುಂಬಾ ಫೀಚರ್ಸ್ ಇದೆ. ಆ್ಯಂಡ್ ಈವನ್ ದಿಸ್ ಬಾಕ್ಸ್ ಇಟ್ಸ್ ಎಲೆಕ್ಟ್ರಿಕ್. ಬ್ರೋ ಲೋಚನ್ ಬ್ರೋ, ಇದನ್ನು ಅನ್ಲಾಕ್ ಮಾಡೋದು ಹೆಂಗೆ ಈ ಬಾಕ್ಸ್ನ? ಸೊ ಬಾಕ್ಸಲ್ಲೇ ಎಲೆಕ್ಟ್ರಿಕ್ ಅನ್ಲಾಕ್, ಅದು ಇದು ಲಾಕ್ ಅಷ್ಟೇ ಇನ್ನು. ಓಕೆ. ಇದರಲ್ಲಿ ಲಾಕ್ ಮಾಡಿದ್ರೆ ಅದು ಪ್ರೆಸ್ ಮಾಡೋಕ್ಕಾಗಲ್ಲ. ಅನ್ಲಾಕ್ ಮಾಡಿ ಇವಾಗ ಪ್ರೆಸ್ ಮಾಡ್ಬೋದು. ಓ ನೈಸ್. ಸೊ ಟಾಪ್ ಬಾಕ್ಸ್ನ ಆಟೋಮೆಟಿಕ್ಕು ನಾವು ಇದು ಮಾಡ್ಬೋದು. ಇದಕ್ಕೆ ಸೈಡ್, ಇದಕ್ಕೆ ಈ ಕಡೆದಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ ಬರುತ್ತೆ ಈ ಕಡೆ ಬಾಕ್ಸಿಗೆ ನೋಡಿ. ಇದು
ಇಲ್ಲಿ ಕನೆಕ್ಟ್ ಆಗುತ್ತೆ ಅದು. ಸೊ ನಿಮಗೆ ಚಾರ್ಜ್ ಆಗುತ್ತೆ, ಒಳಗಡೆ ಚಾರ್ಜರ್ ಎಲ್ಲ ಕೊಟ್ಟಿರ್ತಾರೆ. ಸೊ ಒಂದು ಸೈಡ್ ಅದನ್ನು ಮಾಡಿದ್ದಾರೆ ಈ ಕಡೆ. ಇದನ್ನ ಹಿಂಗೆ ಹಾಕ್ಬಿಟ್ಟು ಲಾಕ್ ಮಾಡಬೇಕಷ್ಟೆ, ಅವಾಗಿದ್ದು ಬೀಳಲ್ಲ ಅಷ್ಟೇ. ಇದು ಯಾರೋ ಆಪೋಸಿಟ್ ಓಡಿಸ್ತವನೆ ಮಾಮ್. ಸರಿ ಬನ್ನಿ, ಹೊಸ ಗಜ ಹೆಂಗಿದೆ ನೋಡೋಣ. ಥ್ಯಾಂಕ್ ಯು, ಸೂಪರ್ ಆಗಿದೆ ಗುರು. ಹೊಸ BMW ಕೀ ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾನೆ ನೋಡಿ. ಇದು ಹಿಂಗಿದೆ, ನಮ್ಮದು ಬೇರೆ ಥರ ಇತ್ತು, ಇದೊಂಥರ ಒಳ್ಳೆ ಯಾವುದೋ ಆಡಿ BMW ಕಾರ್ ಕೀ ಇದ್ದಂಗಿದೆ, ಸಾಕಾಗಿದೆ. ಕೀ ಇನ್ ದ ಪಾಕೆಟ್ ಆ್ಯಂಡ್ ಲೆಟ್ಸ್ ಗೋ. ಗಾಡಿನ ಫಸ್ಟು ಇಳಿಸ್ಕೊಳ್ಳೋಣ. ಇಳಿಸ್ಕೊಳ್ಳೋಕೆ ಮುಂಚೆನೇ ಆನ್ ಮಾಡೋಣ ಬೆಟರ್. ನೋಡಿ ಇದು ಪವರ್ ಸ್ವಿಚ್ ಇಲ್ಲಿದೆ, ನಮ್ಮ ಗಾಡಿಗೆಲ್ಲ ಸೆಂಟ್ರಲ್ ಇತ್ತು, ಇದಕ್ಕೆ ಸೆಂಟ್ರಲ್ ಇಲ್ಲ, ಇಲ್ಲಿದೆ. ಯಾಕಂದರೆ ಇದರಲ್ಲಿ ಬರೋದು ಟೆಲಿಲಿವರ್ 2.0 ಅನ್ಸುತ್ತೆ. ಇದು ನಮ್ಮದ್ರಲ್ಲಿ ಟೆಲಿಲಿವರ್ ಸಸ್ಪೆನ್ಷನ್ನು ಮೌಂಟಿಂಗ್ ಪಾಯಿಂಟ್ಸ್ ಬೇರೆ ಇತ್ತು, ಇದರಲ್ಲಿ ಮೌಂಟಿಂಗ್ ಪಾಯಿಂಟ್ ಬೇರೆ ಇದೆ. ನಾನು GS ಓಡಿಸೋವಾಗಲೂ ಹೇಳಿದ್ದೀನಿ ನಿಮಗೆ, ಇದು ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಷನ್ ಆ್ಯಕ್ಚುಲಿ ಇದು. ಆಮೇಲೆ ಹಿಂದೆ ಪ್ಯಾರಾಲೆವರ್ ಸಸ್ಪೆನ್ಷನ್ ಬರುತ್ತೆ. ಸೊ ಹಿಂದೇನೂ 220 ಮೇಲೆ ಇದೆ ಟ್ರಾವೆಲ್ಲು, ಫ್ರಂಟೂ ಅಷ್ಟೇ 210 mm ಟ್ರಾವೆಲ್ ಇದೆ. ಆ್ಯಂಡ್ ದಿಸ್ ಗೆಟ್ಸ್ 1917 ವೀಲ್ ಸೆಟಪ್, ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಫ್ರಂಟ್ 19 ಇಂಚು, ರೇರ್ 17 ಇಂಚು, 120/70. ಇದು 170/60 ಟೈರ್ಸು. ಇದು ಮೆಡ್ಜಿಲರ್ ಆ್ಯನಕಿ ಅನಿಸುತ್ತೆ, ಆ್ಯನಕಿ ಅಡ್ವೆಂಚರ್ ಟೈರ್. ಇದು ಬ್ಯೂಟಿಫುಲ್ ಟೈರ್, ಮಿಷಲಿನ್ ಕರೆಕ್ಟ್, ಮೆಡ್ಜಿಲರ್ ಅಲ್ಲ. ಆ್ಯಂಡ್ ಬ್ರೇಕ್ಸ್ ಎಲ್ಲ ಮಾತಾಡೋಂಗೆ ಇಲ್ಲ ಗುರು, ನೆಕ್ಸ್ಟ್ ಲೆವೆಲ್. ಸೊ ನನ್ನ ಗಾಡಿಗೂ ಇದಕ್ಕೂ 1 kg ಡಿಫ್ರೆನ್ಸ್. ಇದು 269 ಕಿಲೋಸ್ ಬರುತ್ತೆ, ನಂದು 268 ಇತ್ತು. 6R. ಸೊ ಸ್ಪೆಕ್ ಶೀಟ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ದಿಸ್ ಈಸ್ 1300cc ಬೈ ದ ವೇ. ಸೊ ನಂದು 1250, ಇದು ಅದಕ್ಕೆ ಇದು 1300 ಅಂತ ಇಟ್ಟಿರೋದು ಹೆಸರು. ಸೊ ನಾವು ಮೊನ್ನೆ ಓಡಿಸಿದ್ದು ಸೂಪರ್ ಅಡ್ವೆಂಚರ್ KTM, ಅದೂ 1301cc, ಇದು 1300cc. ಆ್ಯಂಡ್ ಇಟ್ ಮೇಕ್ಸ್ 145 ಹಾರ್ಸ್ ಪವರ್, 149 Nm ಟಾರ್ಕ್. ಸೊ ಪ್ರೀವಿಯಸ್ ಮಾಡಲ್ಗಿನ ಜಾಸ್ತಿ ಇದೆ. ನಮ್ಮದೆಲ್ಲ 136 ಹಾರ್ಸ್ ಪವರ್ ಇತ್ತು, 142 Nm ಟಾರ್ಕ್ ಇತ್ತು. ಇದು ಜಾಸ್ತಿ ಇದೆ ಆ್ಯಕ್ಚುಲಿ. ಸೊ ಕಾರ್ಡನ್ ಶಾಫ್ಟ್ ಡ್ರಿವನ್ ಇದು. ಸೊ ರೆಸ್ಟ್ ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಸಿಮಿಲರ್. ಎಲ್ಲ ಎಲೆಕ್ಟ್ರಾನಿಕ್ಸ್ ಪ್ಯಾಕೇಜ್ ಎಲ್ಲ ತುಂಬ ಅಡ್ವಾನ್ಸ್ಡ್ ಇದೆ ಇದರಲ್ಲಿ. ಮೈನ್ ನಾನು ಈಗ ಟೆಸ್ಟ್ ಮಾಡಬೇಕಾಗಿರೋದು ASA. ಬನ್ನಿ ನೋಡೋಣ ಹೆಂಗಿದೆ ASA ಅಂತ. ಬಂತು 6R ವಾಪಸ್ಸು. ಓ ಇಲ್ಲ, ಇದು ಬೇರೆ ಗಾಡಿ. ಇದು BMW ಮೋಟರ್ ಆ್ಯಂಡ್ ಮೇಕ್ ಲೈಫ್ ಅ ರೈಡ್. ಓಕೆ, ಸೊ ಎನಿವೇಸ್ ಇದ್ರಲ್ಲಿ ಕ್ಲಚ್ ಇಲ್ಲ. ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಯೇಟ್ ದ ಬ್ರೇಕ್ ಟು ಸ್ಟಾರ್ಟ್ ದ ಇಂಜಿನ್. ಓ ಫ್ರಂಟ್ ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಾ? ಓ ಸೇಮ್ ನಮ್ಮ ಆಟೋಮೆಟಿಕ್ ಕಾರ್ಸಲ್ಲಿ ಹೆಂಗಿರ್ತೀವೋ ಹಂಗೆ. ರೋಡ್ ಮೋಡಲ್ಲಿದೆ. ಫಸ್ಟು ಗಾಡಿ ಇಳಿಸ್ಕೊಳ್ಳೋಣ. ಎಷ್ಟು ಡೌನು ಇದೆ ನೋಡಿ ಗಾಡಿ, ಯಾಕಂದರೆ ಇದು ಆಟೋಮೆಟಿಕ್ ರೈಡ್ ಹೈಟ್ ಇದೆ ಇದರಲ್ಲಿ. ಸೊ ಸಖತ್ ಡೌನ್ ಇದೆ. ವಾವ್, ಈಸಿಯಾಗಿ ಕಾಲು ಸಿಗುತ್ತೆ ಗುರು. ನನಗಂತೂ ಸಖತ್ ಈಸಿಯಾಗಿ ಕಾಲು ಸಿಗುತ್ತೆ. ಓಡಿಸ್ತಾ ಇದ್ದಂಗೆ ಅಪ್ ಆಗುತ್ತೆ ಗಾಡಿ. ಇದು ಹೈಟು ಇದರಲ್ಲಾಗುತ್ತೆ ಇವಾಗ. ಹಾಂ, ರೈಡ್ ಹೈಟು ಓಕೆ. ಓ ಫುಲ್ ಮೇಲೆ ಬಂತು ಈಗ. ನೋಡಿ, ಫಸ್ಟು ಹಿಂದೆ ಎತ್ತಿತ್ತು, ಆಮೇಲೆ ಮುಂದೆ ಹಿಂಗೆ ಎತ್ತಿತ್ತು. ಸೊ ವಿಂಡ್ ಸ್ಕ್ರೀನ್ಗೆ ಸ್ಯಾಂಡ್ವಿಚ್ ಬಟನ್ ಇಟ್ಕೊಳ್ಳೋಣ, ಆಗ ಇದು ಮೇಲೆ ಬರುತ್ತೆ ನೋಡಿ. ಏನು ಮಾಡಿದ್ದಾನೆ ಗುರು, ಸಕ್ಕದಾಗಿ ಮಾಡಿದ್ದಾನೆ BMW. ನೋಡಿ, ಥ್ರಾಟಲ್ ಕೊಟ್ಟರೆ ಗಾಡಿ ಹಿಂಗೆ ರಾಕ್ ಆಗುತ್ತೆ, ಯಾಕಂದರೆ ಇದು ಕ್ರ್ಯಾಂಕ್ ಶಾಫ್ಟ್ ಈ ಥರ ಇರೋದು, ಹಿಂಗಿಲ್ಲ ನೋಡಿ ಹೆಂಗೆ ಶೇಕ್ ಆಗುತ್ತೆ. ಫಾರ್ಚುನರಲ್ಲಿ ಆಗುತ್ತಲ್ಲ, ನಮ್ಮ ಐಲೆಕ್ಸು ಫಾರ್ಚುನರಲ್ಲಿ ಹಂಗೆ ಇಂಜಿನ್ ಹಿಂಗಿರೋದು ಇದರಲ್ಲಿ. ಸೊ ಮೋಡು, ರೋಡು, ಡೈನಮಿಕ್ಕು, ಎಂಡ್ಯೂರೋ, ರೈನು. ಸೊ ನಾವೇನು ಮಾಡೋಣ, ಡೈನಮಿಕ್ಕಿಗೆ ಇಟ್ಕೊಳ್ಳೋಣ. ಡೈನಮಿಕ್ ಅಂದರೆ ಆಟೋಮೆಟಿಕ್ ಅದೇ ಸೆಟ್ ಆಗಿಬಿಡುತ್ತೆ. ನಾವು ರೋಡಲ್ಲಿ ಓಡಿಸಿದ್ರೆ ರೋಡ್ ಪರ್ಫಾರ್ಮೆನ್ಸ್ ಬರುತ್ತೆ, ಆಫ್ ರೋಡ್ಗೆ ಹೋದರೆ ಅದೇ ಸೆಟ್ ಮಾಡ್ಕೊಂಬಿಡುತ್ತೆ. ಸೊ ಈಗ ಕ್ಲಚ್ ಇಲ್ಲ, ಗೇರ್ ತುಳಿಬೇಕು. ಆ್ಯಕ್ಚುಯೇಟ್ ದ ಬ್ರೇಕ್ ಟು ಶಿಫ್ಟ್ ದ, ಓಕೆ ಬ್ರೇಕ್ ಹಿಡ್ಕೊಂಡೆ ಕ್ಲಚ್ ತುಳಿಬೇಕು. 1 ml ಇದೆ ಇದು. ಏನು ಮಾಡೋಣ, ಡಿಗೆ ಹಾಕ್ಕೊಳ್ಳೋಣ. ಹಾಂ, ಇದು ಫಸ್ಟ್ ಡೈನಮಿಕ್ ಮಾಡಲಿ. ಡೈನಮಿಕಲ್ಲೇ 2 ಥರ ಇದೆಯಂತೆ, ನಾನು ಹೇಳ್ತೀನಿ ಬನ್ನಿ ಏನಂತ. ನೋಡಿ, ಬ್ರೇಕು ಬಿಟ್ಬಿಟ್ಟಿದ್ದೀನಿ, ಕ್ಲಚ್ಚು ಇಲ್ಲ, ಆದರೆ ಫಸ್ಟ್ ಗೇರಲ್ಲಿದೆ ಗಾಡಿ, ಏನು ಮೂವ್ ಆಗ್ತಾಯಿಲ್ಲ. ಥ್ರಾಟಲ್ ಕೊಡ್ತಾ ಇದ್ದಂಗೆ ಮೂವ್ ಆಗುತ್ತೆ. ನೋಡಿ, ಅದೇ ಗೇರ್ ಚೇಂಜ್ ಮಾಡ್ಕೊಂತು.
ಸೊ ವಿಂಡ್ಶೀಲ್ಡ್ ನನಗೆ ಹೈಟ್ ಬೇಕೇ ಬೇಕು. ಫುಲ್ ಹೈಟ್ ಇಟ್ಕೊಳ್ಳೋಣ. ನೋಡಿ, ನೀವು ಫುಲ್ ಥ್ರಾಟಲ್ ಹಿಂಡ್ತೀರಾ ಅಂದರೆ ಫುಲ್ ರೆಡ್ ಲೈನ್ಗೆ ಹೋಗಿ ಶಿಫ್ಟ್ ಮಾಡೋದು ಅದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೌನ್ ಶಿಫ್ಟ್ ವೆನ್ ಎವರ್ ಯು ವಾಂಟ್. ನೋಡಿ, ಶಿಫ್ಟ್ ಆಯಿತು. D3 ಸ್ಮಾಲ್ ಡಿ ಆಗುತ್ತೆ ಇವಾಗ. ಅದು ಅದೇ ಹೇಳಿದ್ದು, ಕ್ಯಾಪಿಟಲ್ ಡಿ ಸ್ಮಾಲ್ ಡಿ. ಇವಾಗ ಡೈನಮಿಕಲ್ ಇದೆ. ನನಗೆ ಬೇಕಂದರೆ ನಾನು ತಿರ್ಗಾ ನೋಡಿ ನಾನೇ ಅಪ್ ಶಿಫ್ಟ್ ಮಾಡ್ಕೋಬೋದು. ವಾವ್, ದ ಶಿಫ್ಟ್ಸ್ ಆರ್ ಸೋ ಫಾಸ್ಟ್ ಗುರು. ಸೊ ಇದರಲ್ಲಿ ಏನು ಗೊತ್ತಾ, ಆಟೋಮೆಟಿಕ್ ಈ ಕ್ಲಚ್ ಕೂಡ ಇದೆ, ಅದ್ರ ಜೊತೆ ಕ್ವಿಕ್ ಶಿಫ್ಟರು ಬ್ಲಿಪ್ಪರು ಕೂಡ ಇದೆ. ನೀವು ನಮ್ಮ ಆಫ್ರಿಕಾ ಟ್ವಿನ್ ಅಂತ ಗಾಡೀಲಿ ತೊಗೊಂಡ್ರೆ DCT, ಅದರಲ್ಲಿ ಕ್ವಿಕ್ ಶಿಫ್ಟರ್ ಬ್ಲಿಪ್ಪರ್ ಎಲ್ಲ ಬರಲ್ಲ, ಆಟೋಮೇಟೆಡ್ ಕ್ಲಚ್ ಅಷ್ಟೇ ಇರೋದು, ಡ್ಯೂಯಲ್ ಕ್ಲಚ್ಚು. ಇದರಲ್ಲಿ ಎರಡೂ ಇದೆ. ಸೊ ವಿಚ್ ಮೇಕ್ಸ್ ದ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್. ನೋಡಿ, ಕ್ರೇಜಿ ಗುರು. ನಮ್ಗೆ ಯಾವಾಗ ಬೇಕೋ ನಾವೇ ಶಿಫ್ಟು ಮಾಡ್ಕೋಬೋದು, ಇಲ್ಲ ಅದಕ್ಕೆ ಬಿಡ್ಬೋದು. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಈ ಸಿಸ್ಟಮ್ ಗುರು. ನನಗೆ ಸಖತ್ ಇಷ್ಟ ಆಯಿತು. ಸೊ ಡೈನಮಿಕ್ ಬೇಡಪ್ಪ, ಆಟೋಮೆಟಿಕ್ ಸೀನೇ ಬೇಡ ಅಂದರೆ ಇಲ್ಲಿ ಬಟನ್ ಇದೆ M ಅಂತ. ಈಗ ನೋಡಿ, ಮ್ಯಾನ್ಯುಯಲ್ ಗೇರ್ಸು ಅದು ಚೇಂಜೇ ಮಾಡಲ್ಲ ಅನ್ಲೆಸ್ ನಾವೇ ಗೇರ್ ಪೆಡಲ್ ಯೂಸ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಬೇಕು. ಅಪ್ ಶಿಫ್ಟ್ಗಂತೂ ಚೇಂಜೇ ಮಾಡಲ್ಲ, ಫುಲ್ ರೆಡ್ ಲೈನ್ ಹೊಡಿತಾನೆ ಇರುತ್ತೆ ನೋಡಿ ಎತ್ಬೇಕಾರೆ. ಅಷ್ಟೇ, ಅದು ಚೇಂಜೇ ಮಾಡಲ್ಲ ಗೇರು. ಆದರೆ ಡೌನ್ ಶಿಫ್ಟ್ ಮಾತ್ರ ಇಫ್ ಇಟ್ ಫಾಲ್ಸ್ ಅಂಡರ್ ಟೂ ಲೋ RPM ಅವಾಗ ಚೇಂಜ್ ಮಾಡ್ಕೊಳ್ಳುತ್ತೆ, ಯಾಕಂದರೆ ಗಾಡಿ ಸ್ಟಾಲ್ ಆಗುತ್ತಿಲ್ಲ ಅಂದರೆ ಅದಕ್ಕೋಸ್ಕರ. ಬಟ್ ಅದರ್ವೈಸ್ ಅಪ್ ಶಿಫ್ಟ್ ಅದು ಚೇಂಜೇ ಮಾಡಲ್ಲ. ಇದು ಫುಲ್ ಮ್ಯಾನ್ಯುಯಲಲ್ಲಿದೆ ಇವಾಗ ನಾನೇ ಶಿಫ್ಟ್ ಮಾಡ್ಕೊಬೇಕು. ಬ್ಯೂಟಿ ಅಲ್ಲ ಗುರು ಈ ಆಟೋಮೇಟೆಡ್ ಶಿಫ್ಟ್ ಅಸಿಸ್ಟೆಂಟು. ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ ಗುರು, ಇದು ಸಕ್ಕತ್ತಾಗಿದೆ. ಇಂಜಿನ್ ಬ್ರೇಕ್ ಕೂಡ ಸಕ್ಕತ್ತಾಗಿದೆ ಗುರು. ಇದರಲ್ಲಿ ಫುಲ್ ಟೋಟಲ್ ಬಿಟ್ಬಿಟ್ರೆ ಇಂಜಿನ್ ಬ್ರೇಕು ಬರುತ್ತೆ, ಲೈಟಾಗಿ ಹಿಡ್ಕೊಂಡ್ರೆ ಕರೆಕ್ಟಾಗಿದೆ. ಗುರು ಈ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗೋಯ್ತು ನನಗೆ, ಸಕ್ಕತ್ತಾಗಿದೆ ಗುರು. ಸೊ ಇದು ಮ್ಯಾನ್ಯುಯಲ್ಲು, ವಾಪಸ್ ಡಿ ಮೋಡ್ಗೆ ಹಾಕೊಳ್ಳೋಣ, ಅದೇ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಇನ್ನೂ ಸ್ಟ್ರೆಸ್ ಫ್ರೀ ರೈಡಿಂಗ್. ಆ್ಯಕ್ಚುಲಿ ನನ್ನ GSA ಇದ್ದಾಗ ಹೇಳಿದ್ದೀನಿ, GSM ಅಲ್ಲಿ ಕೂತ್ಕೊಂಡ್ರೆ ನೀವು 1000 ಕಿಲೋಮೀಟ್ರು ಸುಸ್ತೇ ಆಗಲ್ಲ ನಿಮ್ಗೆ, ಆ ಥರ ಓಡಿಸ್ಬೋದು, ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಇದರಲ್ಲಿ ನಿಮ್ಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಕಂಫರ್ಟು, ರೈಡಿಂಗ್, ಈಸ್ ಆಫ್ ರೈಡು ಎಲ್ಲ. ಏನು ಗುರು ಕೆಲಸನೇ ಇಲ್ವಲ್ಲ ಇದರಲ್ಲಿ, ಗೇರ್ ಹಾಕೋದು ಅದೇ ನೋಡ್ಕೊಳ್ತಾ ಇದೆ ಇವಾಗ. ನೋಡಿ ಇದಿಷ್ಟೊತ್ತು ಅದೇ ಶಿಫ್ಟ್ ಮಾಡಿದ್ದು, ನಾನೇನು ಮುಟ್ಟೇ ಇಲ್ಲ. ಸೊ ಇದು ಡೈನಮಿಕ್ ಮಾಡಲ್ ಇದೆಯಲ್ಲ, ರೋಡ್ ಮೋಡ್ಗೆ ಹಾಕೊಳ್ಳೋಣ, ಇನ್ನೂ ಸಸ್ಪೆನ್ಷನ್ ಸಕ್ಕತ್ತಾಗಿರುತ್ತೆ ಅವಾಗ.
ಇದು ರೋಡ್ ಮೋಡು. ಸೊ ನ್ಯೂಟ್ರಲ್ ಬೇಕಾದರೂ ಹಾಕ್ಕೊಬೋದು ಅನಿಸುತ್ತೆ. ಇಲ್ಲ, ಆಫ್ ಮಾಡೋದಷ್ಟೇ. ಬ್ರೇಕ್ ಹಿಡ್ಕೊಂಡು ಲಾಂಗ್ ಪ್ರೆಸ್ ಡೌನ್ಗೆ. ಓಕೆ ಓಕೆ ಓಕೆ, ನ್ಯೂಟ್ರಲ್ ಮಾಡೋಕ್ಕೆ. ಬ್ರೇಕ್ ಹಿಡ್ಕೊಂಡು ಲಾಂಗ್ ಪ್ರೆಸ್ ಮಾಡ್ಕೊಂಡು ನ್ಯೂಟ್ರಲ್ ಆಗುತ್ತೆ. ಇಲ್ಲ ಅಂದರೆ ಈ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ನ್ಯೂಟ್ರಲ್ ಆಗುತ್ತೆ. ಓ ಹಾಂ, ಬ್ರೇಕ್ ಹಿಡ್ಕೊಂಡು ಅದು ಇದನ್ನ ಬ್ರೇಕ್ ಹಿಡ್ಕೊಂಡು ಲಾಂಗ್ ಪ್ರೆಸ್ ಡೌನ್ ಹಿಡ್ಕೊಬೇಕಾ? ಇಲ್ಲಾಂದರೆ ಇದನ್ನ ಲಾಂಗ್ ಪ್ರೆಸ್ ಆದರೆ ಎರಡು. ಓ ಕ್ರೇಜಿ. ಅದೇ ನಾನು ನೋಡ್ತಾ ಇದ್ದೀನಿ ನ್ಯೂಟ್ರಲ್ ಹಿಂಗೆ ಹಾಕೋದು ಅಂತ. ಕ್ರೇಜಿ ಬ್ರೋ, ಒಟ್ಟಲ್ಲಿ ಮೆಂಟಲ್ ಆಗಿದೆ ಬ್ರೋ ಸಿಸ್ಟಮ್ ಅಂತೂ. ಇದು ಸ್ವಲ್ಪ ಯೂಸ್ ಟು ಆಗಬೇಕು, ಆದರೆ ಸಖತ್ತಾಗಿರುತ್ತೆ. ಸೊ ಈಗ ನಿಮಗೆ ಸ್ಟ್ಯಾಂಡ್ ಹಾಕೋದು ತೋರಿಸ್ತೀನಿ ನೋಡಿ. ಸೊ ಫುಲ್ ಸ್ಟ್ಯಾಂಡ್ ಹಾಕ್ಬೇಕಂದ್ರೆ ಜಸ್ಟ್ ಹೋಲ್ಡ್ ದ ಬೈಕ್. ಅಯ್ಯೋಪ್ಪ, ಇದೆಯಲ್ಲ ನೋಡಿ. ಈಗ ನೋಡಿ, ಅದೇ ಎತ್ಕೊಟ್ಬಿಡ್ತು ಮೇಲೆ. ನಾನೇನು ಲಿಫ್ಟೇ ಮಾಡಿಲ್ಲ, ಅದೇ ಮೇಲೆ ಎತ್ಕೊಟ್ಬಿಡ್ತು. ಸೊ ಇಟ್ಸ್ ಈಸಿ, ಹಾಫ್ ವೇ ಅದು ಮೇಲೆ ಬಂದ್ಬಿಡುತ್ತೆ. ಆಮೇಲೆ ಸ್ಟ್ಯಾಂಡ್ ಹಾಕೋದು ಈಸಿ. ಓ, ಗಾಡಿ ಆಫ್ ಮಾಡಿದೆ ಫುಲ್ ಡೌನ್ ಹೋಗ್ಬಿಡುತ್ತಲ್ಲ, ಅದೇನೆ ಆನ್ ಮಾಡಿದ ತಕ್ಷಣ ತಿರ್ಗಿ ಅದೇ ಹೈಟಿಗೆ ಬಂದ್ಬಿಡುತ್ತೆ. ಲಾಸ್ಟ್ ಸೆಟ್ಟಿಂಗು ಕ್ರೇಜಿ ಬ್ರೋ. ಸೊ ಇದು ನೋಡಿ, ನಿಂತಿದ್ದಾಗಲೂ ಬ್ರೇಕ್ ಲೈಟಾಗಿ ಎಂಗೇಜ್ ಮಾಡುತ್ತೆ. ಸೊ ಗಾಡಿ ಸುಮ್ಮನೆ ಮುಂದೆ ಹಿಂದೆ ಎಲ್ಲ ಹೋಗಲ್ಲ. ಸಖತ್ತು ಸೇಫ್ಟಿ ಮಾಡಿಬಿಟ್ಟಿದ್ದಾನೆ ಗುರು ಈ ಗಾಡೀಲಿ. ಆ್ಯಂಡ್ ಇಟ್ಕೊಳ್ಳೋಕ್ಕೆಲ್ಲ ಸಖತ್ತು ದೊಡ್ಡ ಇದು ಕೊಟ್ಟಿದ್ದಾನೆ, ಗ್ಲೋ ಬಾಕ್ಸ್ ಟೈಪು. ಚಾರ್ಜರ್ ಕೂಡ ಇದೆ ಇಲ್ಲಿ ಕೆಳಗಡೆ ನೋಡಿ. ಇಲ್ಲಿ ಕೆಳಗಡೆ ಚಾರ್ಜರ್ ಇದೆ. ಇದಕ್ಕೆ ಫೋನ್ ಇಲ್ಲಿ ಇಕ್ಬಿಟ್ಟು ಚಾರ್ಜಿಂಗ್ ಹಾಕ್ಬಿಟ್ಟು ಬಿಟ್ಬಿಡ್ಬೋದು. ಬಟ್ ಒಂದು ಮಿಸ್ಸಿಂಗ್ ಏನಂದರೆ, ಮಗಂದು ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಇಲ್ಲ ಇದರಲ್ಲಿ. ಆಫ್ರಿಕಾ ಟ್ವಿನ್ನಲ್ಲಿದೆ. ಅಟ್ಲೀಸ್ಟ್ ಇದರಲ್ಲಿ ಕೊಡಬೇಕಾಗಿದೆ ಅವನು ಆ್ಯಂಡ್ರಾಯ್ಡ್ ಆಟೋ ಎಲ್ಲ. ಅದಕ್ಕೆ ನೋಡಿ ಸಪ್ರೇಟ್ BMW ಮಾಡೆಲ್ ಕೊಟ್ಟಿದ್ದಾರೆ. ಇದು ನ್ಯಾವಿಗೇಷನ್ಗೆ ಅವಶ್ಯಕತೆನೇ ಇಲ್ಲ. ಡ್ಯಾಶ್ ಎಲ್ಲ ಮಾಡ್ಬೋದಪ್ಪ. ಇದು ಎಷ್ಟು ಹೈ ಫ್ರೀಕ್ವೆನ್ಸಿ ಡ್ಯಾಶ್, ಇದು ಸಕ್ಕತ್ತಾಗಿದೆ. ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ ಎಲ್ಲ ಕೊಟ್ಬಿಟ್ರೆ ನೆಕ್ಸ್ಟ್ ಲೆವೆಲು. ಬಟ್ ಅದೊಂದು ಮಿಸ್ಸಿಂಗ್ ಇದೆ ಈ ಗಾಡೀಲಿ, ಅದು ಮೇಯ್ನು. ಆಮೇಲೆ ರಿವರ್ಸ್ ಗೇರ್ ಮಿಸ್ಸಿಂಗ್ ಈ ಗಾಡೀಲಿ. ಅಟ್ಲೀಸ್ಟ್ ಈ ಮಾಡೆಲ್ಗಾನ ರಿವರ್ಸ್ ಗೇರ್ ಕೊಡಬೇಕಾಗಿತ್ತು. ರಿವರ್ಸ್ ಗೇರ್ ತುಂಬ ಯೂಸ್ ಆಗುತ್ತೆ ಈ ಗಾಡಿಗೆ. ಸೊ ಎರಡೇ ಮಿಸ್ಸಿಂಗ್. ನಾನು ಮುಂಚೆನೂ ಹೇಳಿದ್ದೀನಿ ಇದನ್ನು. ಬ್ರೋ ಅವಾಟನಾ ಇದು? ಅವಾಟ ನನ್ನ ಹತ್ರ ಇತ್ತು ಇದೊಂದು ಸ್ವಲ್ಪ ದಿವಸ, ಆಮೇಲೆ ಕೊಟ್ಬಿಟ್ಟೆ. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅವಾಟ. ಬಟ್ ಸಖತ್ತಾಗಿದೆ ಬ್ರೋ. ಹೌದಾ? DJ ಎಲ್ಲ? ಹಾಂ. ಓ ಹಾಂ ಹಾಂ. ಓ ನೈಸ್. ಓಕೆ, ಯುವರ್ ಇಂಟು ಡ್ರೋನ್ಸ್. ಓಕೆ ಡನ್, ಕಮ್ ಆನ್, ನಾವು ಡ್ರೋನ್ ಶಾಟ್ ಕಮಿಂಗ್ ಇನ್. ಬಟ್ ಆಟೋಮೇಟೆಡ್ ಶಿಫ್ಟ್ಸು ಒಂದು ಸ್ವಲ್ಪ ಕ್ಲಂಕಿ ಇದೆ. ಮ್ಯಾನ್ಯಲ್ ನಾವು ಮಾಡ್ತೀವಲ್ಲ ಶಿಫ್ಟ್ರು ಮತ್ತು ಬ್ಲಿಪ್ಪರ್ ಯೂಸ್ ಮಾಡ್ಕೊಂಡು, ಆ ಥರ ಅಷ್ಟು ಸ್ಮೂತ್ ಬರೋಣ. ಒಂದು ಸ್ವಲ್ಪ ಟಕ್ ಟಕ್ ಜರ್ಕ್ ಹೊಡೆಯುತ್ತೆ. ಸೊ ನಾವು ಮ್ಯಾನ್ಯಲ್ ಮೋಡಲ್ಲಿ ಓಡಿಸೋಣ, ನಮ್ಗೆ ಅದೇ ಮಜಾ. ಬ್ಲಿಪ್ಪರ್ ಯೂಸ್ ಮಾಡ್ಕೊಂಡು ಆರಾಮಾಗಿ.
ಗಾಡಿ ನಮ್ಮ ಕಂಟ್ರೋಲಲ್ಲಿ ಇದ್ರೇ ಗುರು ಮಜಾ. ಯಾಕಂದರೆ ನಾವೆಲ್ಲ ಹಂಗೆ ಬೆಳೆದವ್ರಲ್ಲ, ಈ ಆಟೋಮೆಟಿಕ್ ಸ್ವಲ್ಪ ನಮಗೆ ಸ್ಟಾರ್ಟಿಂಗಲ್ಲಿ ಇರಿಟೇಷನ್ ಅನಿಸುತ್ತೆ. ವಾವ್, ಇಷ್ಟು ದೊಡ್ಡ ಗಾಡಿನ ನೋಡಿದ್ದಲ್ಲ ಹೆಂಗೆ ಓಡಿಸ್ಬೋದು. 185 ಕಾರ್ನರ್ ತೊಗೋತಾ ಇದ್ದೀನಿ, ಅದು GSA ಅಂದರೆ. ಸೊ ಈ ಗಾಡೀಲಿ ಮೋಸ್ಟ್ಲಿ ರೆಸ್ಟ್ರಿಕ್ಷನ್ ಜಾಸ್ತಿ ಇದೆ ಅನಿಸುತ್ತೆ. ಇವಾಗೆಲ್ಲ BS6 ಫೇಸ್ 2 ಆಗಿರೋದು ರೆಸ್ಟ್ರಿಕ್ಷನ್ನು. ನಮ್ಮ ಗಾಡಿ 240 250 ಮೇಲೆ ಹೋಗೋದು 1250 GSA. ಇದು 220ಗೆ ನಿಂತ್ಕೋತಾ ಇದೆ, ಅದ್ರ ಮೇಲೆ ರೈಸು ಆಗ್ತಾ ಇಲ್ಲ ಇದು. ಸೊ ಐ ಥಿಂಕ್ ಇಟ್ಸ್ ಸಮಥಿಂಗ್ ಟು ಡೂ ವಿತ್ ರೆಸ್ಟ್ರಿಕ್ಷನ್. ಯಾಕಂದರೆ ಇದು ಆ್ಯಕ್ಚುಲಿ ಇನ್ನೂ ದೊಡ್ಡ ಇಂಜಿನ್ನು, ಇನ್ನೂ ಪವರ್ ಜಾಸ್ತಿ ಮಾಡುತ್ತೆ. ಬಟ್ ದೆನ್ ಟಾಪ್ ಎಂಡಲ್ಲಿ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. 220 ಲಾಸ್ಟ್ ಅನ್ಸುತ್ತೆ ಇದು. ಸೊ ಏನು ಮಾಡಬೇಕು, ಇದನ್ನು ಡಿರೆಸ್ಟ್ರಿಕ್ಟ್ ಮಾಡಿಬಿಟ್ಟು ಸ್ಟೇಜ್ 1 ಆ ಥರ ಏನಾದರೂ ಮಾಡಿಸ್ಬೇಕು ಸ್ಟಾಕ್ ಎಕ್ಸಾಸ್ಟ್ಗೆ. ಅನ್ರೆಸ್ಟ್ರಿಕ್ಟ್ ಮಾಡಿದ್ರೆ ಗಾಡಿನ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು. ಬಟ್ ಅದೇ ನಿಂಬಲ್ನೆಸ್ಸು, ಅದೇ ಹ್ಯಾಂಡ್ಲಿಂಗರು ಏನಿದೆ ನೋಡಿ. ಆಟೋಮೆಟಿಕ್ ಗಾಡಿನೇ ಹಿಂಗೆ ವಾಲ್ಬಿಡುತ್ತೆ, ರೋಡ್ ಹೆಂಗಿದೆಯೋ ಹಂಗೆ. ಎಫರ್ಟೇ ತೊಗೊಳ್ಳಲ್ಲ, ಅಷ್ಟು ಚೆನ್ನಾಗಿದೆ GSAದು ಡೈನಮಿಕ್ಸು. ಯಾಕಂದರೆ ಬಾಕ್ಸರ್ ಇಂಜಿನ್ ಅಲ್ಲ ಇದು, ಫುಲ್ ಡೌನ್ ಇದೆ, ಮಾಸ್ ಸೆಂಟ್ರ್ ಫುಲ್ ಡೌನ್ ಇದೆ. ಒಂಥರ ಪಿವಟ್ ಆಗುತ್ತೆ ಗಾಡಿ, ಹೊರತು ಬೀಳಲ್ಲ. ಸೊ ಈಗ U-turn ತೊಗೋಬೇಕು, ಡೀಗೆ ಹಾಕ್ಕೊಂಬಿಡೋಣ. ನೋಡಿ ಅದೇ ಡೌನ್ ಶಿಫ್ಟ್ ಮಾಡ್ಕೊಂಬಿಡ್ತು. ಸೊ ನಮಗಿದು ಆ್ಯಕ್ಚುಲಿ ಆಫ್ ರೋಡಲ್ಲಿ ತುಂಬ ಯೂಸ್ ಆಗುತ್ತೆ ಡೈನಮಿಕ್ ಮೋಡು. ಈ ಥರ U-turnsಲ್ಲೂ ಅಷ್ಟೇ, ನೀವು ಸ್ಟಾಲ್ ಆಗಲ್ಲ, ಸುಮ್ಮನೆ ಥ್ರಾಟಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಗೇರ್ ತುಳಿ, ಕ್ಲಚ್ ಬಿಡು, ಕೆಲಸ ಕಮ್ಮಿ ಇದರಲ್ಲಿ. ಬಟ್ ಸ್ವಲ್ಪ ಯೂಸ್ ಟು ಆಗಬೇಕು. ಒಂದೇ ಸರಿ ಗಾಡಿ ಓಡ್ಸೋಕೆ ಹೋದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೈತೆ. ಪಿಕಪ್ ಎಲ್ಲ ಸಖತ್ತಾಗೇ ಇದೆ. ಬಟ್ ಏನಂದರೆ ಮಗನ ಸ್ವಲ್ಪ ರೆಸ್ಟ್ರಿಕ್ಷನ್ ಫೀಲ್ ಆಗುತ್ತೆ ಇದರಲ್ಲಿ. ನಮ್ಮದು 1250 ಅಷ್ಟು ಫ್ರೀ ಇಲ್ಲ ಗಾಡಿ. ಆಮೇಲೆ ಅದರಷ್ಟು ಸೌಂಡ್ ಕೂಡ ಅಷ್ಟೇ ಸ್ವಲ್ಪ ಕಮ್ಮಿನೇ ಇದು. ಸೊ ಹೋಗ್ತಾ ಹೋಗ್ತಾ ಎಲ್ಲಿ ಡಾರ್ಲಿಂಗ್ಸ್ ಫುಲ್ ಎಲೆಕ್ಟ್ರಿಕ್ ಆಗೋಗ್ಬಿಡುತ್ತೆ. ಈ ಥರ ಗಾಡಿಗಳೇ ಇರೋಲ್ಲ ಇನ್ನು ಹೋಗ್ತಾ ಹೋಗ್ತಾ. AP 0009 ನನ್ನ GSXR ನಂಬರ್, ಅದು 0009. ಇವಾಗ ನನ್ನ ಹತ್ರ ಇದೆಯಲ್ಲ ನಮ್ಮ ಪವನ್ ಗೌಡ್ರದ್ದು ಹಯಾಬುಜಾ, ಅದೂ ಅಷ್ಟೇ 0009. ಅದೆರಡೂ ನಿಲ್ಲಿಸ್ಬಿಟ್ಟು ಒಂದು ಸರಿ ಫೋಟೋ ಹಿಡ್ದಿದ್ದೋ ನಾವು 2019-2020 ಟೈಮಲ್ಲಿ. ಸೊ ಈ ಗಾಡೀಲಿ ಇನ್ನೊಂದು ಫೀಚರ್ ಇದೆ. ಇವಾಗ ಡೈನಮಿಕ್ ಮೋಡ್ಗೆ ಹಾಕ್ತೀನಿ. ಬಟ್ ಹಿಂಗೆ ಹೋಗ್ತಾ ಇರ್ತೀರಲ್ವಾ, ಈಗ ಸಡನ್ನಾಗಿ ನಿಮಗೆ ಡೌನ್ ಶಿಫ್ಟ್ ಮಾಡಬೇಕು. ಆವಾಗ ಕ್ಲಚ್ ಇದು ಗೇರ್ ಪೆಡಲ್ ತುಳಿಯೋ ಅವಶ್ಯಕತೆ ಇಲ್ಲ. ಲೈಟಾಗಿ ಬ್ರೇಕ್ ಒಂದು ಸರಿ ಟ್ಯಾಪ್ ಮಾಡಿದ್ರೆ ಡೌನ್ ಶಿಫ್ಟ್ ಆಗಿಬಿಡುತ್ತೆ. ನೋಡಿ ಇವಾಗ ಹಂಗೆ ನೋಡಿ ಡೌನ್ ಶಿಫ್ಟ್ ಆಯಿತು. ನೋಡಿ ಇನ್ನೊಂದು ಸರಿ, ನೋಡಿ ಇನ್ನೊಂದು ಸರಿ ಲೈಟ್ ಬ್ರೇಕಿಂಗ್ ಟ್ಯಾಪ್ ಮಾಡಿದ್ರೆ ಡೌನ್ ಶಿಫ್ಟ್ ಆಗುತ್ತೆ ಗುರು. ಏನೇನು ಟೆಕ್ನಾಲಜಿ ಮಾಡೋಣ ಗೊತ್ತಾ ಇದರಲ್ಲಿ. ಅಪ್ಪ, ಅದು ಬಿಟ್ಟರೆ ಇದು ಬಿಟ್ಟರೆ ಅದು ಹೆಂಗಾನ ಯೂಸ್ ಮಾಡ್ಕೋ ಗುರು ಅಂತ ಕೊಟ್ಬಿಟ್ಟವನೆ ಫುಲ್ಲು. ನಿಂತ್ಕೊಂಡು ಸ್ಯಾಡಲ್ ಮಾಡೋದಕ್ಕೂ ಕ್ರೇಜಿ ಗಾಡಿ ಇದು, ಆರಾಮಾಗೈತೆ. ಟ್ಯಾಂಕ್ ಸಖತ್ ದೊಡ್ಡದಲ್ಲ, ಸೊ ಟೈ ಸಪೋರ್ಟ್ ತೊಗೊಂಡು ನಾವು ಆರಾಮಾಗಿ ಲೀನ್ ಆಗ್ಬೋದು ಗಾಡಿ ಮೇಲೆ. ಆ್ಯಂಡ್ ಎಷ್ಟೊತ್ತು ಬೇಕಾದ್ರೆ ನಿಂತ್ಕೊಂಡು ಓಡಿಸ್ಬೋದು, ಸುಸ್ತೇ ಆಗಲ್ಲ. ಇಟ್ಸ್ ಮ್ಯಾಸಿವ್, ಇಟ್ಸ್ ಬಿಗ್, ಇಟ್ ಅಕಾಮೋಡೇಟ್ಸ್. ಆ್ಯಂಡ್ ಈ ಆ್ಯಂಗಲಿಂದ ಗಾಡಿ ನೋಡೋಕೆ ಏನು ಸಖತ್ತಾಗಿದೆ ಗುರು. ಕಲರ್ ನೋಡ್ರಿ, ಕಲರ್ ಅಯ್ಯೋ ಸಖತ್ತಾಗಿ ಕಾಣಿಸ್ತಿದೆ ಮಾತ್ರ ಕಲರ್. ಇದೇನೋ ಒಂಥರ ಈ ಶೈನಿ ಸಿಲ್ವರ್ ಟಚ್ಚು ಇದೆಲ್ಲ ಇರೋದಕ್ಕೆ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಗಾಡಿ ಮಾತ್ರ. ನನಗಂತೂ ಭಾರಿ ಇಷ್ಟ ಆಯ್ತು ಈ ಗಾಡಿ. ಏನಂದರೆ ಇನ್ನೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕಾಗಿತ್ತು. ಯಾಕಂದರೆ ನನ್ನ GS ಎಲ್ಲ 250 260 ಓಡಿಸಿದ್ದೀವಿ. ಇದು ಹೋಗ್ತಾ ಇಲ್ಲ ಅಷ್ಟು, 220 ಅಷ್ಟೇ ಲಾಸ್ಟ್ ಇದು.
ಅದೊಂದೇ ನನಗೆ ಇಷ್ಟ ಆಗಿಲ್ಲ ಇದರಲ್ಲಿ. ಅದು ಬಿಟ್ಟರೆ ಐ ಆಮ್ ಪ್ರಿಟಿ ಮಚ್ ಲವಿಂಗ್ ಎವ್ರಿಥಿಂಗ್ ಅಬೌಟ್ ದಿಸ್ ಬೈಕ್. ಬನ್ನಿ, ಇಲ್ಲೊಂದು ಸ್ಮಾಲ್ ಆಫ್ ರೋಡ್ ಪ್ಯಾಚ್ ಇದೆ. ನಮ್ಮ ರೆಗ್ಯುಲರ್ ಆಫ್ ರೋಡ್ ಅಡ್ಡ ಇದು ಕೋಲಾರ ರೋಡಲ್ಲಿ. ಇವಾಗ ಸ್ವಲ್ಪ ಫೆನ್ಸಿಂಗ್ ಎಲ್ಲ ಮಾಡ್ಬಿಟ್ಟು ಏನೇನೋ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇಲ್ಲೂ. ಹೋಗಿ ನೋಡೋಣ ಹೆಂಗಿದೆ ಅಂತ. ವಿಂಡ್ಶೀಲ್ಡ್ ಸ್ವಲ್ಪ ಡೌನ್ಗೆ ಹಾಕೊಂಬಿಡೋಣ. ಆಫ್ ರೋಡಲ್ಲಿ ವಿಸಿಬಿಲಿಟಿ ಜಾಸ್ತಿ ಬೇಕು. ಸೊ ಈ ಟೈರ್ಸಲ್ಲಿ ಹಾರ್ಡ್ ಕೋರ್ ಸ್ಯಾಂಡ್ ಎಲ್ಲ ಮಾಡೋಕ್ಕಾಗಲ್ಲ. ಮೋಡ್ ಚೇಂಜ್ ಮಾಡ್ಕೊಂಬಿಡೋಣ. ಎಂಡ್ಯೂರೋಗೆ ಹಾಕೊಂಬಿಡೋಣ. ಎಂಡ್ಯೂರೋ ವಾರ್ನಿಂಗ್ DTC ಸೆಟ್ಟಿಂಗ್. ಏನಪ್ಪ ಲೈಟಾಗಿ ಡೀಸೆಲ್ ಎಲ್ಲ ಹೊಡಿತಾ ಇದೆ. ಮಳೆ ಬರೋ ಸೀನ್ಸ್ ಇದೆ ಇವತ್ತು. ಸೊ ಆಫ್ ರೋಡಲ್ಲಿ ಅಡ್ವಾಂಟೇಜ್ ಏನಂದರೆ ಮಗಂದು ಕ್ಲಚ್ಚು ಮಾಡ್ಯುಲೇಟ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಸ್ಟಾಲ್ ಆಗಿಬಿಡುತ್ತೆ ಗಾಡಿ, ಅದೆಲ್ಲ ಯೋಚನೆ ಇರೋಲ್ಲ. ಎಸ್ಪೆಷಲಿ ಇಂಥ ಹೆವಿ ಬೈಕ್ಸ್ಗೆ. You just have to concentrate on your throttle input. ಅவ்வಳೋದ, ಬೇರೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಟಾಪ್ ಬಾಕ್ಸಲ್ಲಿ ಏನೋ ಇಟ್ಟಿದ್ದಾರೆ, ಎಲ್ಲ ಆಡ್ತಾ ಐತೆ ಮಗಂದು. ಡ್ರೋನ್ ಕೂಡ ಎತ್ಕೊಂಡ್ರಲ್ಲ, ಖಾಲಿ ಆಗಿಬಿಡೈತೆ ಸ್ಪೇಸು, ಅದಕ್ಕೆ ಸೌಂಡ್ ಬರ್ತೈತೆ. ಆರಾಮಾಗಿ ಒಳ್ಳೆ ಸ್ಕೂಟಿ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗ್ಬೋದು ಇದನ್ನು, ಇಷ್ಟು ದೊಡ್ಡ ಗಾಡಿನ ಆಫ್ ರೋಡಲ್ಲಿ ಈಸಿ. ಓಹೋ, ಯಾರೋ ಬಂದಿದ್ದಾರೆ. ಸ್ವಲ್ಪ ಸ್ಯಾಂಡಲ್ ಹುಷಾರಾಗಿರಬೇಕು. ಈ ಟೈರ್ಸ್ ಎಲ್ಲ ನಾಬಿ ಟೈರ್ಸ್ ಅಲ್ವಲ್ಲ. ಏನಪ್ಪ ಇದು ಟ್ರೈಲು ಹೋಗ್ತಾನೆ ಇದೆ. ಮುಂಚೆ ಇಷ್ಟು ದೊಡ್ಡದಾದ ಇದ್ದಿದ್ದಿಲ್ಲ ಇಲ್ಲಿ ಟ್ರೈಲು. ನಾನು ಸುಮಾರು ಟೈಮ್ ಆಗಿದೆ ಇಲ್ಲೆಲ್ಲ ಬಂದು. ಇಷ್ಟೇ ಅನ್ಸುತ್ತೆ. ಅಷ್ಟೇ, ಇದ್ರ ಮೇಲೆ ಜಾಸ್ತಿ ದಾರಿ ಮಾಡಿಲ್ಲ. ನೋಡೋಣ ಬನ್ನಿ. ಸೊ ನೋಡಿ, ಸ್ಲೋ ಇದ್ದಾಗ ಆಟೋಮೆಟಿಕ್ ಗಾಡಿನೂ ಡೌನ್ ಹೋಗ್ಬಿಟ್ಟಿದೆ ಈಗ. ಸೊ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಆಫ್ ರೋಡಲ್ಲಿ. ನಮ್ಮ ಗಾಡೀಲಿ ಈ ಥರ ಫೀಚರ್ ಎಲ್ಲ ಇರಲಿಲ್ಲ. ಇದ್ರ ಮೇಲೇ ಇರೋದು, ಆಫ್ ರೋಡಲ್ಲಿ ಬೈಕ್ ಬಂದ್ಬಿಡೋದು. ಇದು ಡೌನ್ ಹೋಗಿದೆ ಗಾಡಿ, ಸೊ ಕಾಲು ಸಿಗುತ್ತೆ, ಈಸಿಯಾಗೆ ಹ್ಯಾಂಡಲ್ ಮಾಡಿಬಿಡ್ಬೋದು. ಐ ಥಿಂಕ್ ಇವ್ಳೋದಾ ಇಷ್ಟೇ, ಇದಕ್ಕೆ ಮೇಲೆ ಇಲ್ಲ, ದಾರಿ ಇಲ್ಲ. ಸೊ ಹೋಲ್ಡ್ ದ ಬ್ರೇಕ್ ಆ್ಯಂಡ್ ಲಾಂಗ್ ಪ್ರೆಸ್ ಫಾರ್ ನ್ಯೂಟ್ರಲ್, ಆ್ಯಂಡ್ ಇಟ್ಸ್ ನ್ಯೂಟ್ರಲ್. ಬ್ಯೂಟಿಫುಲ್ ಗಾಡಿ ಗುರು, ಕ್ರೇಜಿ ಗಾಡಿ. ನೋಡಿ, ಈ ಥರ ನೇಚರ್ ಮಧ್ಯೆ ನಿಲ್ಲಿಸಿದ್ರೆ ಆ ಕಲರ್ ಎಷ್ಟು ಹೈಲೈಟಿಂಗ್ ಆಗಿ ಕಾಣಿಸುತ್ತೆ. ವಂಡರ್ಫುಲ್ ಬೈಕ್. ಸೊ ನಮ್ಮದ್ರಲ್ಲಿ ಆಕ್ಸಿಲರಿ ಲೈಟು ಸಪ್ರೇಟ್ ಕೊಡೋರು, ಕೆಳಗಡೆ ಬಲ್ಬ್ ಥರ ಎಕ್ಸ್ಟ್ರಾ ಅಟ್ಯಾಚ್ ಮಾಡೋರು. ಇದರಲ್ಲಿ ಆಕ್ಸಿಲರಿ ಲೈಟ್ ನೋಡಿ
ಇನ್ಬಿಲ್ಟು, ಅಂದರೆ ಬಾಡಿಗೆ ಅಟ್ಯಾಚ್ ಆಗಿದೆ. ಇಟ್ ಆಲ್ವೇಸ್ ಸ್ಟೇಸ್ ದೇರ್. ಲೈಟ್ ಹಾಕೋಣ, ಹೈ ಬೀಮ್ಸ್ ಹಾಕಿದ್ರೆ ಬರುತ್ತಾ? ಹಾಂ ನೋಡಿ, ಹೈ ಬೀಮ್ಸ್ ಹಾಕಿದ್ರೆ ಆಕ್ಸಿಲರಿ ಲೈಟು ಆನ್ ಆಯಿತು. ಸೊ ಈ ಲೈಟ್ಸು GSA ಮಾತ್ರ ಇರೋದು, GSL ಬರೋಲ್ಲ ಆಕ್ಸಿಲರಿ ಲೈಟ್ಸು. ಬಟ್ ದೆನ್ ಏನು ಅಂಥ ಪವರ್ಫುಲ್ ಲೈಟ್ಸ್ ಏನಲ್ಲ ಅಂದ್ಕೊಳ್ಳಿ, ಸುಮ್ಮನೆ ಏನೋ ಕೊಟ್ಟಿದ್ದೀವಿ ಅಂತ ಕೊಟ್ಟವ್ರೆ. ಥ್ರೋ ಎಲ್ಲ ನನಗೆ ಗೊತ್ತಿದ್ದಂಗೆ ಅಷ್ಟಕ್ಕಷ್ಟೇ, ಏನು ಅಂಥ ಜಾಸ್ತಿ ಥ್ರೋ ಎಲ್ಲ ಇಲ್ಲ. ಇದು ನೋಡೋಕ್ಕೆ ಫ್ಯಾನ್ಸಿ ಆಗೈತೆ ಅಷ್ಟೇ. ಎನಿವೇಸ್ ನಾವು ಆಫ್ಟರ್ ಮಾರ್ಕೆಟ್ ಲೈಟು ಹಾಕ್ಸ್ಕೊಳ್ಳೋದೇ ಬೆಟರ್. ಖರೆ ವಿಸಿಬಿಲಿಟಿನೇ ನೋಡಿ ಇದರಲ್ಲೇ ಗೊತ್ತಾಗ್ತಿದೆ, ಏನು ಅಂಥ ಹೇಳ್ಕೊಳೋ ಥರ ಥ್ರೋ ಎಲ್ಲ ಏನು ಇದ್ದಂಗಿಲ್ಲ ಇದರಲ್ಲಿ. ರಿಮೋಟ್ ಕಿ ನಾಟ್ ಇನ್ ರೇಂಜ್. ಸೊ ಮಿಕ್ಕಿದೆಲ್ಲ ಕ್ರೂಸ್ ಕಂಟ್ರೋಲು ಅದು ಇದು. ಎನಿವೇಸ್ ನನ್ನ ಗಾಡೀಲೆಲ್ಲ ನೋಡ್ಬಿಟ್ಟಿದ್ದೀರಾ ನೀವು 1215 ಎಲ್ಲ ಸೇಮ್ ಗುರು, ಎಲ್ಲ ಸೇಮ್ ಟು ಸೇಮೇ. ಆಮೇಲೆ ಇವರು ಕಂಫರ್ಟ್ ಸೀಟ್ ತೊಗೊಂಡಿಲ್ಲ ಅನಿಸುತ್ತೆ ನಮ್ಮ ಲೋಚನ್ ಅವರು. ಇದು ಸ್ವಲ್ಪ ಹಾರ್ಡ್ ಇದೆ ಸೀಟ್, ಇದು ನಾಟ್ ರಿಯಲಿ ಕಂಫರ್ಟಬಲ್ ಫಾರ್ ವೆರಿ ವೆರಿ ಲಾಂಗ್ ರೈಡ್ಸ್. ಸ್ವಲ್ಪ ರಟ್ಟು ಥರ ಇದೆ. ನಂದರಲ್ಲಿ ಕಂಫರ್ಟ್ ಸೀಟ್ ಆಪ್ಷನ್, ನಂದ್ರಲ್ಲಿ ಕಂಫರ್ಟ್ ಸೀಟ್ ಇತ್ತು ನನ್ನ GSL. ಒಳ್ಳೆ ಮೆತ್ತಗೆ ಸೋಫಾ ಟೈಪ್ ಇತ್ತು. ಕುತ್ಕೊಂಡಿದ್ದ ತಕ್ಷಣ ಆಹಾ ಯಾವುದಪ್ಪ ಇದು ಹೈ ಕ್ವಾಲಿಟಿ ಸೋಫಾ ಅಂತ ಅನ್ಸೋದು. ಬಟ್ ಇದು ಸ್ವಲ್ಪ ಗಟ್ಟಿ ಇದೆ. ಅದೆಲ್ಲ ಆಪ್ಷನಲ್ ಆಕ್ಸೆಸರಿ ಅವೆಲ್ಲ. ಬನ್ನಿ ಓನ. ಸೊ ನಾವು ಹೋಲ್ಡ್ ದ ಬ್ರೇಕ್ ಆ್ಯಂಡ್ ಹಿಟ್ ದ ಗೇರ್ ಲೆವರ್. ಇಷ್ಟೇ, ಫಿನಿಶ್. ಕೀಪ್ ಗೋಯಿಂಗ್. ಒಟ್ಟಿನಲ್ಲಿ ಇಟ್ಸ್ ಈವನ್ ಮೋರ್ ಈಸಿಯರ್ ಟು ರೈಡ್ ದಿಸ್ GSA ದ್ಯಾನ್ ಬಿಫೋರ್. ಸಖತ್ ಈಸಿ ಇದೆ ಗಾಡಿ ಓಡಿಸೋಕ್ಕೆ. ದೇ ಮೇಡ್ ಆಕ್ಸೆಸಿಬಲ್ ಟು ಆಲ್ ಟೈಪ್ ಆಫ್ ರೈಡರ್ಸ್. ಯಾಕಂದರೆ ಸುಮಾರು ಜನ ಶಾರ್ಟ್ ಇರ್ತಾರೆ, ಎಲ್ಲರೂ ಉದ್ದುದ್ದ ಇರಲ್ಲ. ಅವರೆಲ್ಲ ತುಂಬ ADV ಬೈಕಿಗೆ ಭಯ ಪಡ್ತಾರೆ, ಹ್ಯಾಂಡಲ್ ಮಾಡೋದು ಕಷ್ಟ ಅಂತ. ಸೊ ಅವ್ರಿಗೆಲ್ಲ ತುಂಬ ಈಸಿ ಆಗಲಿ ಅಂದ್ಬಿಟ್ಟು ಇದರಲ್ಲಿ ಆಟೋಮೇಟೆಡ್ ರೈಡ್ ಹೈಟು ಏನೇನೋ ಕೊಟ್ಬಿಟ್ಟಿದ್ದಾನೆ. ಸೊ ಅವ್ರಿಗೆಲ್ಲ ತುಂಬ ಈಸಿ ಗಾಡಿ ಎಲ್ಲ ಓಡ್ಸೋಕ್ಕೆ. ಈಗ ಸ್ಟ್ಯಾಂಡ್ ಹಾಕೋಕ್ಕೆ ಕೂಡ ಅಷ್ಟೇ, ಸ್ಟ್ಯಾಂಡ್ ಅಸಿಸ್ಟ್ ಇದೆ, ಅದೇ ಮೇಲೆ ಲಿಫ್ಟ್ ಮಾಡುತ್ತೆ. ಒಂದು ರಿವರ್ಸ್ ಗೇರ್ ಒಂದು ಕೊಟ್ಬಿಟ್ಟಿದ್ದರೆ ಇನ್ನೂ ಕಂಪ್ಲೀಟ್ ಆಗ್ಬಿಡೋದು ಗಾಡಿ. ಎನಿವೇಸ್ ಮಾಡ್ತಾನೆ ನಾವು ಫ್ಯೂಚರಲ್ಲಾದರೂ ನೋಡೋಣ. ಟ್ರಾಕ್ಷನ್ ಹಿಡಿತಾ ಇತ್ತು ನೋಡ್ರಿ ಹಂಗೆ. ನಾಬಿ ಟೈರ್ಸ್ ಹಾಕ್ಕೊಂಡು ಆಫ್ ರೋಡ್ ಹೊಡೆದ್ರೆ ಇದ್ರಲ್ಲಿ ಹೆಂಗಿರೋದು ಗೊತ್ತಾ, ಮಗಂದು ಹೆಂಗೋ ಹೊಡೆದು ಬಿಸಾಕ್ಬೋದು. GSA ಎಲ್ಲ ಇರೋದೇ ಆಫ್ ರೋಡಲ್ಲಿ ಸಖತ್ತು. ಬಟ್ ಏನಂದರೆ ಮಗಂದು ಕಾಲು ನೋಡ್ಕೊಬೇಕು. ಸಡನ್ನಾಗಿ ಕೊಟ್ಟರೆ ಕಾಲು ಇಲ್ಲಿ ತಗುಲುತ್ತೆ, ಸರಿಯಾಗಿ ತಗುಲುತ್ತೆ. ಆ್ಯಕ್ಚುಲಿ ಇದು ಅಡ್ಡ ಇರುತ್ತೆ ಯಾವಾಗಲೂ ಕಾಲಿಗೆ. ನಾವು ಬೇರೆ ಬೈಕ್ಸಲ್ಲಿ ಓಡಿಸ್ದಂಗೆ ಮಾಡೋಕ್ಕಾಗಲ್ಲ. GSA ಕಾಲು ಹಿಂಗೆ ಕೊಟ್ಟಿದ ತಕ್ಷಣ ಇದಕ್ಕೆ ದಬಾ ಅಂತ ಹೊಡೆಯುತ್ತೆ. ಆಮೇಲೆ ಟ್ರಾಫಿಕ್ ನೋಡಿ, ಇದು ರೆಡ್ ಕಲರ್ ಕೊಟ್ಟಿದ್ದಾನೆ, ಒಂಥರ ಚೆನ್ನಾಗಿದೆ ನೋಡೋಕ್ಕದು. ನಾನು ಲೋಚನ್ ಅವ್ರು ಏನೋ ರೆಡ್ ಮಾಡಿಸ್ಬಿಟ್ಟವ್ರೇನೋ ಅಂದ್ಕೊಂಡೆ, ಅದು ಗಾಡಿ ಬರೋದೇ ಹಿಂಗೆ ಅಂತ. ಯಾವುದೋ Z4 ಹೋಗ್ತಾ ಇದೆ ನೋಡಿ, ಕನ್ವರ್ಟೇಬಲ್ಲು BMW. Z4 ಕನ್ವರ್ಟೇಬಲ್ ಸಗದಾಯ್ತಲ್ಲ. ಸೇಮ್ ಇದೆಲ್ಲ ನಮ್ಮ M340 ಇಂಜಿನ್ಗಳೇ ಇವೆಲ್ಲ. ಅಂದರೆ ಇದು ಸ್ವಲ್ಪ ಓಲ್ಡ್ ಮಾಡಲ್ ಅನಿಸುತ್ತೆ. ಓಹೋ, ಬೈಗಿ ಎಲ್ಲ ಬಂದವ್ರೆ ಆಲ್ರೆಡಿ. ನೋಡಿ ಬೈದು ಸೂಪರ್ ಅಡ್ವೆಂಚರ್ R. ನಾನು ಮೊನ್ನೆ ನಿಮಗೆ S ತೋರಿಸಿದೆ, ಇದು ಅಡ್ವೆಂಚರ್ R. ಇದು 1290. ದಟ್ಸ್ ಇಟ್ ಬ್ರದರ್. ಏನನ್ಸು ಹೇಳಿ ನಮ್ಮ 1300 GSA ಬಗ್ಗೆ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ. ಲೋಚನ್ ಬ್ರೋ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಬ್ಯೂಟಿಫುಲ್ ಆಗಿದೆ ನಿಮ್ಮ ಗಾಡಿ. ಸಿಗೋಣ ಡಾರ್ಲಿಂಗ್ಸ್ ಹಂಗಾರೆ ನೆಕ್ಸ್ಟ್ ವೀಡಿಯೋಲಿ. ಟೇಕ್ ಕೇರ್, ಟಾಟಾ, ಬಾಯ್.